ನೋಡಿ, ಸರ್ಕಾರ ಶಿಕ್ಷಣ ಮಟ್ಟವನ್ನು ಉತ್ತಮಪಡಿಸುವ ನಿಟ್ಟಿನಲ್ಲಿ ಈ ಸಮಗ್ರ ಶಿಕ್ಷಣ ಯೋಜನೆಯನ್ನ ತಂದಿದೆ. ಅದರ ಪ್ರಕಾರ ಈಗ ನಾವು ಸುಮಾರು 3 ದಿನಗಳಿಂದ ನಮ್ಮ ಶಾಲೆ ದಿಬ್ಬೂರಿನಲ್ಲಿ ನಾವು ಸಾಮಾಜಿಕ ಪರಿಶೋಧನಾ ಕಾರ್ಯವನ್ನ ಮಾಡಿದ್ದೀವಿ. ಅಂದ್ರೆ ಏನೆಲ್ಲ ಅಂದ್ರೆ ನಿಮಗೆ ಏನು ಸಮವಸ್ತ್ರ ಇದೆಯಲ್ಲ, ಯೂನಿಫಾರ್ಮ್ ಅವೆಲ್ಲ ತಲುಪಿದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಇದು ಏನು ವಹಿಗಳನ್ನ ನಿರ್ವಹಿಸಿದ ಸಾಕ್ಸು ಶೂಸ್ ಎಲ್ಲ ಇದಾವ. ಸಾಕ್ಸು ಶೂಸ್ ಎಲ್ಲ ಇದೆ ಅದಿರ್ಬೋದು. ಮತ್ತೆ ಪುಸ್ತಕ ವಿತರಣೆ, ಸರ್ಕಾರದಿಂದ ನಿಮಗೆ ಪಠ್ಯ ಪುಸ್ತಕ ತಲುಪಿದವ. ನೀವು ಯೂನಿಫಾರ್ಮ್ ಜೊತೆ ಶೂಸ್ ಸಾಕ್ಸು ಟೆಂಪಲ್ ಇದೆ. ನೆಕ್ಸ್ಟ್ ಆಯ್ತಾ? ಹಾಗೆ ನೋಡಿ, STMC ಸಭೆಗಳನ್ನ ಎಷ್ಟು ಬಾರಿ ಮಾಡ್ತಾರೆ, ಅದಕ್ಕೆ ಪೋಷಕರ ಸಭೆಗಳನ್ನ ಮಾಡ್ತಾರ ಇಲ್ವೋ? ಹಾಗೆ ನಿಮ್ಮ ಶಾಲೆಗೆ ಬಿಡುಗಡೆ ಆಗಿದಂತ ಅನುದಾನದಲ್ಲಿ ನಿಮ್ಮ STMC ಅಧ್ಯಕ್ಷರು ಮತ್ತೆ ಇವರು ಏನು ನಮ್ಮ ಶಿಕ್ಷಕರೆಲ್ಲ ಖರ್ಚು ಮಾಡಿದಾರ? ಖರ್ಚು ಮಾಡುವಾಗ ಸಭೆಗಳನ್ನ ನಡೆಸಿ ಖರ್ಚು ಮಾಡಿದಾರ? ಅದಕ್ಕೆ ಸಂಬಂಧಪಟ್ಟಂತ ವೋಚರ್ ಬಿಲ್ಗಳನ್ನ ಇಟ್ಟಿದಾರ ಇಲ್ವಾ? ಹಾಗೆ ನಿಮ್ಮ ಶಾಲೆಗೆ BRC ಇರ್ಬೋದು, BEO ಇರ್ಬೋದು, ಶಾಲೆಗೆ ಭೇಟಿ ಮಾಡ್ತಾರ ಇಲ್ವೋ? ಎಷ್ಟು ಬಾರಿ ಭೇಟಿ ಮಾಡ್ತಾರೆ ಅನ್ನೋದು ಇರ್ಬೋದು. ಹಾಗೆ ನಮ್ಮ ಕೆಲವು ಏನು ನಿಮ್ಮ ಹಾಜರಾತಿ ಮತ್ತೆ ಸಹ ಶಿಕ್ಷಕರ ಹಾಜರಾತಿ ಮತ್ತೆ ನಮ್ಮ HM ಈ ಶಾಲೆ ಅವರ ಪ್ರಶ್ನಾವಳಿ ಮತ್ತೆ ಪೋಷಕರನ್ನ ಪ್ರಶ್ನಾವಳಿ ಕೇಳಿದ್ದಾರೆ. ಮತ್ತೆ ನಿಮ್ಮನ್ನೇನಾದ್ರು ಪ್ರಶ್ನೆ ಕೇಳಿದ್ರೇನಪ್ಪ? ನಿಮ್ಮನ್ನ ಮಾತಾಡ್ಸಿದ್ರ? ನಮ್ಮವ್ರೇನಾದ್ರು ಮಾತಾಡ್ಸಿದ್ರ? ಅದಿರ್ಬೋದು. ಹೀಗೆ 3 ದಿನಗಳ ಕಾಲ ಸಾಮಾಜಿಕ ಪರಿಶೋಧನಾ ಕಾರ್ಯವನ್ನು ನಡೆಸಿದ್ದು. ಹಾಗೆ ನಿಮ್ಮ ಶಾಲೆಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ದೂರು ಏನಾದ್ರು ಬಂದಿದ್ಯಾ? ಆ ದೂರು ಬಂದಿದ್ದಕ್ಕೆ ಏನಾದ್ರು ಅದನ್ನ ವಿಲೇವಾರಿ ಮಾಡಿದಾರ? ಅದ್ರ ಬಗ್ಗೆ ಇರ್ಬೋದು. ಹಾಗೆ ಕೆಲವು ನಮ್ಮ ಈ ಶಾಲೆಗೆ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಕೆಲವು ಕೇಳಿರುವ ಸರ್ಕಾರದ ನಿಯಮ ಅನುಸಾರ ಪೋಷಕರನ್ನ ಮನೆ ಭೇಟಿ ಸಮಯದಲ್ಲಿ ಕೆಲವು ಪ್ರಶ್ನೆ ಕೇಳಿದ್ದಾರೆ. ಏನೆಲ್ಲ ಕೇಳಿದಾರಪ್ಪ ಅಂದ್ರೆ, ಶೈಕ್ಷಣಿಕ ಅವಧಿಯ ಪ್ರಾರಂಭದಲ್ಲಿ ನಿಮ್ಮ ಮಗು ಪಠ್ಯ ಪುಸ್ತಕ ಪಡೆದಿದೆಯಾ, ಬುಕ್ಸ್ ಅನ್ನ ಪಡ್ಕೊಂಡಿದೆಯಾ ಇಲ್ವಾ? ಹಾಗೆ ಶೈಕ್ಷಣಿಕ ಅವಧಿಯ ಪ್ರಾರಂಭದಲ್ಲಿ ನಿಮ್ಮ ಮಗು ಸಮವಸ್ತ್ರ ಏನು ಯೂನಿಫಾರ್ಮ್ ಇದೆಯಾ, ಪಡ್ಕೊಂಡಿಲ್ವಾ? ನಿಮ್ಮ ಮಗು ವಿದ್ಯಾರ್ಥಿ ವೇತನ ಅಂದ್ರೆ ಸ್ಕಾಲರ್ಶಿಪ್ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಅದೇ ನೋಡಿ. ಹಾಗೆ ನಿಮ್ಮ ಮಗು ಸಾರಿಗೆ ಭತ್ಯೆ ಏನಾದ್ರು ಪಡ್ಕೊತಾ ಇದೆಯಾ ಅಂದ್ರೆ ದೂರದಿಂದ? ಶಾಲೆಯಲ್ಲಿ ನಿಮ್ಮ ಮಗುವಿನ ಪ್ರಗತಿಯಿಂದ ನೀವು ತೃಪ್ತರಾಗಿದ್ದೀರಾ ಅಂದ್ರೆ ನೀವು ಓದೋದ್ರಲ್ಲಿ, ಮಕ್ಕಳು ಓದೋದ್ರಲ್ಲಿ ಅಥವಾ ಶಾಲೆಗೆ ಬರೋದ್ರಲ್ಲಿ ಇರ್ಬೋದು, ನೀವು ಎಲ್ಲದರಲ್ಲೂ ಪೋಷಕರೇ ತೃಪ್ತರಾಗಿದ್ದೀರಾ ಅಂತ ಕೇಳಿದ್ದಾರೆ ಸರ್ಕಾರದಿಂದ. ಹಾಗೆ ಶಾಲೆಯಲ್ಲಿ ಇತರ ವಿದ್ಯಾರ್ಥಿಗಳು, ಶಿಕ್ಷಕರು, ಸಿಬ್ಬಂದಿಗಳ ದುರ್ವರ್ತನೆಯನ್ನ ನಿಮ್ಮ ಮಗು ಏನಾದ್ರು ದೂರ ಹೇಳಿದೆಯಾ? ಹಾಗೆ ಶಾಲೆ ಶಿಕ್ಷಕರು ಸಮಯಕ್ಕೆ ಸರಿಯಾಗಿ ಶಾಲೆಗೆ ಬರುತ್ತಾರೆ ಅಥವಾ ಇಲ್ಲವೇ ಅಂತ ಕೇಳಿದ್ದಾರೆ. ಶಿಕ್ಷಕರು ಆಮೇಲೆ ನೀವು ಏನು ಸಭೆಗಳಿಗೆ ಎಷ್ಟು ಬಾರಿ ಭಾಗವಹಿಸಿದ್ದೀರಿ ಅಂತ ಕೇಳಿದ್ದಾರೆ. ಭಾಗವಹಿಸಿರೋದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಹಾಗೆ ನಿಮ್ಮ ಮಗುವಿನಿಗೆ ಶಾಲೆಯಲ್ಲಿ ಲಭ್ಯವಿರುವ ಸುರಕ್ಷತಾ ಕಾರ್ಯಕ್ರಮಗಳು ಅಂದ್ರೆ ಮಗುವಿನ ಬಗ್ಗೆ ಏನಾದ್ರು ಸುರಕ್ಷತಾ ಕಾರ್ಯಕ್ರಮಗಳ ಬಗ್ಗೆ ಜಾಗೃತಿ ಮೂಡಿಸ್ತಾರ ಇಲ್ವಾ ನಿಮಗೆ ಪೋಷಕರಿಗೆ? ನಿಮ್ಮ ಮಗುವಿನ ಶಿಕ್ಷಣಕ್ಕಾಗಿ ಶಾಲೆಯು ಯಾವುದಾದ್ರೂ ಶುಲ್ಕವನ್ನು ಪಡ್ಕೊತಾ ಇದೆಯಾ? ಶಾಲೆಯ ಕಾರ್ಯನಿರ್ವಹಣೆ ಸುಧಾರಣೆಗೆ ನಿಮ್ಮ ಸಾಮಾನ್ಯ ಸಲಹೆಗಳೇನು? ಇನ್ನು ಮುಂದೆ ನಿಮ್ ಶಾಲೆ ಚೆನ್ನಾಗಬೇಕು ಅಂದ್ರೆ ಇನ್ನೇನಾದ್ರು ಸಲಹೆ ಇದೆಯಾ ಅದ್ರ ಬಗ್ಗೆ ಕೇಳಿದ್ದಾರೆ. ಹಾಗೆ ಶಾಲೆಯ ಕಾರ್ಯಚಟುವಟಿಕೆಯಿಂದ ನೀವು ತೃಪ್ತರಾಗಿದ್ದೀರಾ? ಇಲ್ಲದಿದ್ದರೆ ಯಾವ ಕ್ಷೇತ್ರಗಳಲ್ಲಿ ಸುಧಾರಣೆ ಆಗಬೇಕು ಅಂತ ಕೇಳಿದ್ದಾರೆ. ಶಾಲೆಯ ಕಾರ್ಯನಿರ್ವಹಣೆಯಲ್ಲಿ ನೀವು ಕೊಡುಗೆ ನೀಡುತ್ತೀರಾ, ಹೌದಾ ಇಲ್ವಾ ಅಂತ ಕೇಳಿದ್ದಾರೆ. ಇಲ್ಲದಿದ್ದರೆ ಕೊಡುಗೆಯಲ್ಲಿ ನಿಮ್ಮನ್ನು ತಡೆಯುವ ಸಮಸ್ಯೆಗಳು ಯಾವ್ಯಾವು? ಸಮುದಾಯದ ಯಾವುದೇ ಚಟುವಟಿಕೆಗಳಲ್ಲಿ ಶಾಲೆಯ ಬೆಂಬಲವಿದೆಯೇ ಅಂತ ಎಲ್ಲ ಕೇಳಿದ್ದಾರೆ. ಹಾಗೆ ನಮ್ಮ ಈಗ 3 ದಿನದ ಒಂದು ಸಾಮಾಜಿಕ ಪರಿಶೋಧನಾ ಕಾರ್ಯದಲ್ಲಿ ಈ ಶಾಲೆಯಲ್ಲಿ ಖರ್ಚು ಮಾಡಿರುವಂತ ಅನುದಾನ ಸಂಬಂಧಪಟ್ಟಂತೆ ಏನು ಒಂದು 8,000 ರೂಪಾಯಿ ವೋಚರ್ ಏನೋ ಕೊಡ್ಬೇಕಾಗುತ್ತೆ. ವೋಚರ್ ಏನೋ ಕೊಟ್ಟಿಲ್ಲ ನಮಗೆ. ಅದ್ ಬಿಟ್ರೆ ಯಾವುದು ಅಷ್ಟು ಇದು ಬಂದಿಲ್ಲ. ನೀವು ಪೋಷಕರು ಭೇಟಿ ಮಾಡಿದಂತ ಸಮಯದಲ್ಲಿ ಏನಾದ್ರು ಮಾತಾಡಿದ್ರೆ ಅಂತ ಮಾತಾಡಿ.
ಪಾಸಿಟಿವ್ ಆಗಿ ಹೇಳಿದ್ದಾರೆ. ಯಾರೋ ಒಬ್ರು ಮಾತ್ರ ಪೇರೆಂಟ್ಸ್ ಮೀಟಿಂಗ್ ಕರೆಯಲ್ಲ ಅಂತ ಹೇಳಿದ್ರು. ಒಬ್ರಷ್ಟೇ ಹೇಳಿದ್ರೆ ಮಿಕ್ಕರೆಲ್ಲ ಇಲ್ಲ ಕರೀತಾರೆ, ನಾವು ಹೋಗ್ತಿದೀವಿ, ಆಟ ಎಲ್ಲ ಆಡಿಸ್ತಾರೆ, ಮಕ್ಕಳು ಜೊತೆ ನಮಗೆ ಅಂತ ಹೇಳಿ. ಇದ್ರ ಬಗ್ಗೆ ಏನಾದ್ರು ಡಿಸ್ಕಷನ್ ಇದ್ರೆ ಕೇಳಿದ್ದಾರೆ. ಎಲ್ಲ ವಹಿಗಳನ್ನ ಕೊಟ್ಟಿದ್ದಾರೆ, ಅದೊಂದು ವೋಚರ್ ಕೊಟ್ಟಿಲ್ಲ, ಅದು ಕೊಡ್ತೀವಿ ಅಂತ ಹೇಳಿದ್ದಾರೆ. ಏನಾದ್ರು ಇದ್ರೆ ಮಾತಾಡ್ಬೋದು.